10 ಬೆರಳು ಹಚ್ಚಿ ಕೈ ಮುಗಿದು ಶರಣು ಶರಣಾರ್ಥಿ ಅಂದ್ರೆ ಸಾಕು, ನಿಮ್ಮ ಭವಬಂಧನ ತಪ್ತದ ಅಂತಕ್ಕಂಥದ್ದನ್ನು ನಿಮ್ಮ ಲಕ್ಷ್ಯದೊಳಗೆ ಇಟ್ಕೊಳ್ರಿ. ಎಲ್ಲರೂ ಒಂದು ಸಾರಿ ಜೋರಾಗಿ ಕೈ ಜೋಡಿಸಿ ಶರಣು ಶರಣಾರ್ಥಿ ಗುರುವೇ. ಇಷ್ಟು ಹೇಳ್ಬಿಟ್ರೆ ಸಾಕು. ಹೆಂಗಾಗ್ಯದ ಅಂದ್ರೆ ಗುರು ಲಿಂಗ ಜಂಗಮ ಅಂತ ನಾವು ಅಷ್ಟಾವರಣ ಹೇಳ್ತೀವಿ. ನಿಮ್ಮ ಅಷ್ಟಾವರಣ ಮನ್ಯಾಗನ ತಯಾರು ಮಾಡ್ಕೊಂಡ್ಬಿಟ್ರಿ ನೀವು. ನಮ್ಮ ಅಷ್ಟಾವರಣಕ್ಕೆ ನೀವು ಸಂಬಂಧ ಬಂದಿಲ್ಲ. ನಿಮ್ಮದು ನಿಮ್ಮ ಕೂಡ ಇರಲ್ರಿ, ನಮ್ಮದೊಂದು ಮನ್ಯಾಗ ಒಂದು ಸಾಣದು ಇರಲಿ ಅಂತ ಹೇಳಿ ಅಲ್ಲೊಂದು ಅಷ್ಟಾವರಣ. ಅಲ್ಲಿ ಗುರುಗಳು ಯಾರಂದ್ರೆ ಹೆಂಡತಿನೇ ಗುರು, ಮಕ್ಕಳ ಲಿಂಗ, ಬೀಗರ ಜಂಗಮ. ಇಷ್ಟು ಲೆಕ್ಕದಾಗ ಇದೀರಿ ನೀವು. ಇದೆಲ್ಲ ಇದರಿಂದ ಬಹಳ ದೂರ. ಆದರೆ ನೆನಪಿಟ್ಕೋಬೇಕು, ಸರ್ವಜ್ಞ ಹೇಳ್ತಾನೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿನಿಂದ ಬಂಧುಗಳುಂಟೆ ಸರ್ವಜ್ಞ. ನಿಮ್ಮ ಬಂಧುಗಳು ಬೀಗರು, ನಿಮ್ಮ ಬಿಜ್ಜರು, ಅವ್ರು ಯಾರೋ ನಮ್ಮನ್ನ ಉದ್ಧರಿಸ್ತಾರ, ನಮ್ಮ ಕಷ್ಟದೊಳಗೆ ಬಂದು ಆಗ್ತಾರ ಅಂತ ಅನ್ನೋದು ಭ್ರಮೆ. ನಿಮ್ಮ ಭವಬಂಧನವನ್ನ ಕಳೆದು ನಿಮ್ಮನ್ನ ಮುಕ್ತಿಗೆ ಅಣಿಗೊಳಿಸ್ತಕ್ಕಂಥ ಏಕೈಕ ಶಕ್ತಿ ಈ ಭೂಮಿಯೊಳಗಂತಂದ್ರೆ ಅದು ಕೇವಲ ಗುರುನಾಥ ಅನ್ನೋದನ್ನ ಮರಿಬೇಡ್ರಿ. ಗುರುನಾಥ ಒಬ್ಬನೇ ನಿಮ್ಮನ್ನ ಉದ್ಧರಿಸಬೇಕೆ ಹೊರತು ಬೇರೆ ಯಾರು ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಶ್ರೀಮಠದ ದ್ವಿಶತಮಾನೋತ್ಸವ ಪೂಜ್ಯ ನಿರುಪಾದೀಶ್ವರ ಶ್ರೀಗಳವರ ಕಾವ್ಯ ತುಲಾಭಾರ ಹಾಗೂ ಈ ಒಂದು ಭವ್ಯವಾದಂಥ ಸಾಂಸ್ಕೃತಿಕ ಭವನದ ಲೋಕಾರ್ಪಣೆ, ಪೂಜ್ಯರ ಪಟ್ಟಾಧಿಕಾರದ ಬೆಳ್ಳಿ ಹಬ್ಬ ನೋಡ್ರಿ ಎಷ್ಟು ಕೂಡ್ಯಾವ. ಒಂದ ಕೂಡಿದ್ರೆ ಎಷ್ಟು ಖುಷಿ ಇರ್ತದ. ಸುಖಕ್ಕೆ ಸುಖ ಕೂಡಿ ಬಂದರೆ ಒಲ್ಲೆಂದವರುಂಟೆ ಅಂತ ಹೇಳ್ತಾರೆ ಶರಣರು. ಸುಖಕ್ಕೆ ಸುಖ ಕೂಡಿ ಬತ್ತಂದ್ರೆ ನೋಡ್ರಿ, ಬರೀ ಹಾಲು ಕುಡಿ ಹೊತ್ತಿನೊಳಗ ಅದ್ರಾಗ ಒಂದಿಷ್ಟು ಜೇನುತುಪ್ಪ ಹಾಕಿದ್ರೆ ಇನ್ನಷ್ಟು ರುಚಿ. ಹಾಲ ರುಚಿ, ಅದ್ರ ಜೊತೆಗೆ ಜೇನುತುಪ್ಪ ಕುಡಿದ್ರೆ ಇನ್ನೂ ರುಚಿ. ಅಂಥ ಅದ್ಭುತ ರುಚಿಗೆ ರುಚಿ, ಸುಖಕ್ಕೆ ಸುಖ, ಅದು ಮಹಾ ಸುಖ ಅಂತ ಹೇಳ್ತಾರೆ. ಹಂಗ ಇಲ್ಲಿ ಈ ಮರೇಗುದ್ದಿಯ ಈ ಪೂಜ್ಯರ ಮಠದ ಒಂದು ಈ ಸಂಭ್ರಮ ಕೇವಲ ಒಂದು ಕಾರಣಕ್ಕಾಗಿ ಸಂಭ್ರಮ ಅಲ್ಲ, ಹಲವು ಕಾರಣಗಳಿಗಾಗಿ. ಸುಖಕ್ಕೆ ಸುಖ ಕೂಡಿ ಬಂದಗಳಿಗೆ, ಸಂತಸಕ್ಕೆ ಸಂಭ್ರಮ ಕೂಡಿ ಬಂದಗಳಿಗೆ, ಅಂಥ ಗಳಿಗೆಯನ್ನ ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೀವಲ್ಲ, ನಾವೇ ಪುಣ್ಯಾತ್ಮರು, ನಾವೇ ಧನ್ಯಾತ್ಮರು ಅಂತಿಕೊಂಡು ಹೇಳ್ತಾ ನೋಡ್ರಿ, ಯಾರ್ಯಾರನ್ನ ಎಲ್ಲೆಲ್ಲೋ ನೆನಿತೀರಿ, ಆದ್ರೆ ಇಂಥ ಹೊತ್ತಿನೊಳಗೆ ನೆನೆಯುವಂಥ ಪುಣ್ಯಾತ್ಮರು ಬಹಳಷ್ಟು ಜನ. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ನಮ್ಮ ಜನ ಒಂದಿಷ್ಟು ಕೃತಜ್ಞರಾಗ್ತಾ ಇದ್ದಾರೇನೋ ಅಂತ ಇಕೊಂಡು ಹೇಳಿ ಒಂದು ವಚನದೊಳಗೆ ಬರೀತಾರೆ, ವಿಲಾಯತಿ ಪಟ್ಟಣದ ಎಮ್ಮೆಯಾದರೇನೋ ಅದು ತಿನ್ನುವುದು ಹುಲ್ಲನ್ನೇ, ವಾರಣಾಸಿಯ ಬೆಕ್ಕಾದರೇನೋ ಅದು ತಿನ್ನುವುದು ಇಲಿಯನ್ನೇ, ಮಂತ್ರಿಣಿಯ ತಲೆಯ ಹೇನಾದರೇನೋ ಅದು ತಿನ್ನುವುದು ಹೆಡಸನ್ನೇ, ಮಾನಸ ಸರೋವರದ ಕಪ್ಪೆಯಾದರೇನೋ ಅದು ತಿನ್ನುವುದು ಹುಳವನ್ನೇ, ಸ್ವತಂತ್ರ ಧೀರ ಸಿದ್ದೇಶ್ವರ ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನು ನಾವು ಮೆಚ್ಚುವುದು ನಾಯಿತನವನ್ನೇ ಅನ್ನುವಂಥ ಮಾತನ್ನ ಬಹಳ ಮನಸ್ಸನ್ನೊಂದು ಹೇಳ್ತಾರೆ. ಈ ಮಾತವರು ಒಂದು ಉದಾಹರಣೆ ಕೊಡ್ತಾರೆ. ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ, ಹ್ಯಾಗ ಹೊರಟಿದೀವಿ ನಾವು, ಯಾವ ಕಡೆ ಹೋಗ್ಬೇಕಾಗಿತ್ತು, ಯಾವ ಕಡೆ ಹೊಂಟಿದೀವಿ ನಾವು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾದಂತಹದ್ದು ಎಚ್ಚರಿಸಿಕೊಂಡು ಬರ್ತಾರೆ. ಹಾಗೆ ವಿಲಾಯತಿ ಪಟ್ಟಣದ ಎಮ್ಮೆಯಾದರೇನೋ ಅದು ತಿನ್ನುವುದು ಹುಲ್ಲನ್ನೇ. ವಿಲಾಯತಿ ಪಟ್ಟಣ ಅಂದ್ರೆ ಅಮೇರಿಕಾ ಏನ್ರಿ, ಅಮೇರಿಕಾ ದೇಶ. ಯಾರೋ ಒಬ್ಬ ಅಮೇರಿಕಾದಿಂದ ಎಮ್ಮಿ ತಗೊಂಡು ಬಂದಿದ್ದತ್. ಎಲ್ಲಿಂದ ರೀ, ಎಲ್ಲಿಂದ? ಅವು ಹುಡುಗರು ಯಾಕ್ತರದಾವ, ನಿಮಗೇನಾಗತ್ತೈತಿ? ಏನ್ ತಂಡಿಗೆ ಸುಂದ ಬಿಡದಂಗಾಗಿರೋ. ಅಮೇರಿಕಾದಿಂದ ಎಮ್ಮಿ ತಗೊಂಡು ಬಂದಿದ್ದ. ಎಲ್ಲರಿಗೂ ಬಹಳ ಆಶ್ಚರ್ಯ, ಅಮೇರಿಕಾದಿಂದ ಎಮ್ಮಿ ತಂದ, ಹೆಂಗತಿ ಏನೋ ಹೆಂಗತಿ. ಒಂದಿಷ್ಟು ಮಂದಿ ಮೋಟರ್ ಸೈಕಲ್ ತಗೊಂಡು ಹೋದ್ರೆ, ಒಂದಿಷ್ಟು ಮಂದಿ ಟ್ರ್ಯಾಕ್ಟರ್ ತಗೊಂಡು ಹೋದ್ರೆ, ಗಾಡಿಗಳು ತಗೊಂಡು ಹೋದ್ರೆ ನೋಡಾಕ್ ಅಮೇರಿಕಾದ ಎಮ್ಮಿ, ಅಮೇರಿಕಾದ ಎಮ್ಮಿ ಹೆಂಗತಿ ಏನೋ. ಒಳಗೆ ಕಟ್ಟಿದ್ರು, ಹೋಗಿ ನೋಡೋರು ಬರೋರು ಎಮ್ಮಿ ಹೆಂಗೈತೆ ಏನೋ ಅಂತ ಹೊಕ್ಕಿದ್ರು. ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಕಿತ್ತ ಅವ್ರಿಗೆ, ಆ ಎಮ್ಮಿನೂ ನಮ್ಮ ಎಮ್ಮಿಗೊಳಗತ್ತೇನೆ ಇರ್ತಾವ. ಎಮ್ಮೆ
ಅದು ಅಮೇರಿಕಾದ್ದಾದ್ರೆ ಏನು, ಜಪಾನದ್ದಾದ್ರೆ ಏನು, ಮುದೋಳದ್ದಾದ್ರೆ ಏನು, ಮರೆಗುದ್ದಿದಾದ್ರೆ ಏನು. ಎಮ್ಮಿನ ಅದ್ರಾಗ ಒಬ್ಬ ಕೇಳಿದ, ಏನು ನಮ್ಮ ಎಮ್ಮಿಗಳ ಗತಿನ ಐತಿ, ಏನ್ ತಿಂತೈತಿ ಹೊಟ್ಟಿಗೆ, ಏನ್ ತಿಂತೈತಿ ಹುಲ್ ತಿಂತೈತಿ, ಮತ್ತೇನ್ ತಿಂತೈತಿ. ನಮ್ಮ ಎಮ್ಮಿ ಏನ್ ತಿಂತೈತಿ, ಅದು ಅದನ್ನ ತಿಂತದ, ಬೇರೆ ಏನು ತಿನ್ನಂಗಿಲ್ಲ. ವಾರಣಾಸಿಯ ಬೆಕ್ಕಾದರೇನು, ಅದು ತಿನ್ನುವುದು ಇಲಿಯನ್ನೇ. ಯಾರೋ ಒಬ್ಬ ಕಾಶಿಯಿಂದ ಬೆಕ್ಕ ತಗೊಂಡು ಬಂದತ್. ಕಾಶಿ ಅಂದ್ರೆ ಬಹಳ ಪವಿತ್ರ ಅಂತೇಳಿ ನಮ್ಮ ತಲೆ ಒಳಗೆಲ್ಲ. ಕಾಶಿ ಅಂದ್ರೆ ಬಹಳ ಪವಿತ್ರ ನೋಡ್ರಿ. ಮೊದಲು ಸ್ವಾಮಿಗಳು ಕಾಶಿಗೆ ಹೋಗಿ ಓದ್ಯಾರ ಅಂತಂದ್ರೆ ಬಹಳ ವಿಶೇಷ ಇರ್ತಿತ್ತು. ಅದಕ್ಕೆ ಕಾರಣನೂ ಇತ್ತು. ಮೊದಲು ಇಲ್ಲಿ ಸಂಸ್ಕೃತ ಅಧ್ಯಯನ, ಸಂಸ್ಕೃತ ಪಾಂಡಿತ್ಯದ ಕೊರತೆ ಇತ್ತು. ಮೊದಲು ಸ್ವಾಮಿಗಳೆಲ್ಲ ಬಹುತೇಕ ಕಾಶಿಗೆ ಹೋಗಿ ಓದಿ ಬರ್ತಿದ್ರು. ಅದ್ರೊಳಗೆ ಕಾಶಿಗೆ ಹೋಗಿ ಬಂದಾರ ಸ್ವಾಮಿಗಳಂದ್ರ ಮತ್ತಿನ್ನೂ ಬಹಳ ಡಿಮಾಂಡ್ ಇರ್ತಿತ್ತವ. ಕಾಶಿ ಪಂಡಿತರು ಅನ್ನೋ ಒಂದು ಬಿರುದು ಸಹಿತ ಇರ್ತಿತ್ತು. ಅದ್ರಾಗ ಕಾಶಿಗೆ ಹೋಗಿ ಬಂದಾರ. ಕಾಶಿ ಅಂತಂದ್ರೆ ಏನೋ ಒಂದು ನಮ್ಮ ತಲೆಯೊಳಗೆ ವಿಚಿತ್ರವಾದಂಥ ಭಾವನೆ, ಬಹಳ ಪುಣ್ಯ ಕ್ಷೇತ್ರ. ಯಾವನೊಬ್ಬ ಕಾಶಿಯಿಂದ ಬೆಕ್ಕ ತಗೊಂಡ್ಬಂದತ್. ಕಾಶಿಯಿಂದ ಬೆಕ್ಕ ತಗೊಂಡು ಬಂದ ಮನೆಯಾಗ ಬಿಟ್ಟ 5 ನಿಮಿಷ ಆಗಿದ್ದಿಲ್ಲ, ಇಲ್ಲಿ ಹೊಡ್ಕೊಂಡು ಬರ್ತಾರ ಅವ ಬಾಯಾಗ ಹಿಡ್ಕೊಂಡು. ಅವಾಗಂದ್ರು, ನೀ ಕಾಶಿಯಾಗಿಂದ ಬೆಕ್ಕ ತಂದಿ, ಆ ಕಾಶಿಯಾಗಿನ ಬೆಕ್ಕುನು ಇಲ್ಲಿ ತಿಂತೇನೋ. ಬೆಕ್ಕ ಕಾಶಿದಾದ್ರೆ ಏನೋ, ರಾಮೇಶ್ವರದಾದ್ರೆ ಏನೋ, ಅದು ತಿನ್ನೋದು ಇಲ್ಲಿನೇ ತಿಂತದ. ಹಂಗೇನೆ ಮಂತ್ರಿಣಿಯ ತಲೆಯ ಏನಾದರೇನೋ, ಅದು ತಿನ್ನುವುದು ಹೆಡಸನ್ನೆ. ಹೆಣ್ಮಗಳು ಬಗ್ಗೆ ಮಂತ್ರಿ ಆಗಿದ್ದಳು, ಮಿನಿಸ್ಟರ್. ಆಕೆ ಒಂದ್ ದಿವಸ ಪ್ರೆಸ್ ಮೀಟ್ ಮಾಡಕತ್ತಿದ್ದಳು. ಪತ್ರಿಕೆಯವ್ರ ಜೊತೆಗೆ ಮಾತುಕತೆ ಮಾತಾಡ್ಬೇಕಾದ್ರೆ ಹೊಳ್ಳೆ ಮೇಲೆ ತಲೆ ಕೆರ್ಕೋತಿದ್ದಳು. ಮೇಲೆ ತಲೆ ಕೆರ್ಕೊಳಕ್. ಯಾಕ? ತಲೆಯಾಗ ಏನಾಗಿದ್ದು. ಅದ್ರಾಗ ಪತ್ರಿಕಾಕರ್ತರು ಭಾಳ ಬೆರಿಕಿ, ಯಾಕ್ರಿ ಮೇಡಮ್ ಹೊಳೆ ಮೇಲೆ ತಲೆ ಕೆರ್ಕೊಳಾಕತ್ತೀರಿ? ಏನಿಲ್ಲ, ಸ್ವಲ್ಪ ಏನಾಗ್ಯಾವ ನೋಡ್ರಿ. ಈಗ ಮಿನಿಸ್ಟರ್ ತಲೆಯಾಗ ಏನಂದ್ರೆ ಹೆಂಗ್ರಿ, ಅವತ್ರದ್ದು ದೊಡ್ಡ ಚೈನಿ ಇಲ್ಲ. ಈ ಮಿನಿಸ್ಟರ್ದ ಏನು ಮಣಿ ಇರ್ತತಿ, ಇನ್ನು ಅವ್ರ ತಲೆಯಾಗ ಏನಿಂದ ಹೆಂಗಿರ್ಬಾರದು, ದೊಡ್ಡ ಸಿಕ್ಕಾಪಟ್ಟೆ ಚೈನಿ. ಅದ್ರಾಗ ಕೇಳಿದ ಒಬ್ಬ, ಆ ಹೇನುಗಳಿಗೆ ಊಟಕ್ಕೇನ್ರಿ, ಏನ್ ತಿನ್ನಾಕೇನು, ಟಿಫನ್ ಏನು, ಮಧ್ಯಾಹ್ನ ಲಂಚ್ ಏನು, ರಾತ್ರಿ ಡಿನ್ನರ್ ಏನು ಅಂತ ಕೇಳಿದ್. ಏನ್ ಡಿನ್ನರ್? ಅದೇನು ಕೀರು ಉಪರಿತೈತಿ? ಏನು ತಲೆಯಾಗಿನ ಹೊಟ್ಟೆ ತಿಂತತಿ. ಮಂತ್ರಿಗಳ ತಲೆಯಾಗಿನ ಏನು ಅದನ್ನ ತಿಂತತಿ. ನಮ್ಮ ಕೌದ್ಯಾಗ ಮಕ್ಕಳು, ನಮ್ಮ ಹೆಣ್ಮಕ್ಳ ತಲೆಯಾನ ಏನು ಅದನ್ನ ತಿಂತ. ಸುಮ್ಮನೆ ಕೊನೆಗೆ ಹೇಳ್ತಾರೆ, ಮಾನಸ ಸರೋವರದ ಕಪ್ಪೆಯಾದರೇನೋ, ಅದು ತಿನ್ನುವುದು ಹುಳವನ್ನೇ. ಮಾನಸ ಸರೋವರ ಅಂದ್ರೆ ಗಂಗಾ ನದಿ ಉಗಮ ಸ್ಥಾನ. ಗಂಗಾ ನದಿ ಅಲ್ಲಿ ಹುಟ್ಟುತ್ತದ. ಅದು ಪವಿತ್ರವಾದ ಸ್ಥಳ ಅಂಥೇಳಿ ನಮ್ಮ ಇಲ್ಲಿಯ ಭಾರತೀಯರ ನಂಬಿಕೆ. ಅದು ಅಂಥ ಒಂದು ವಿಶೇಷತೆ ಅಲ್ಲಿ ಅದ. ಆ ನದಿ ಅಂದ್ರೆ ಬಹಳ, ಆ ಮಾನಸ ಸರೋವರದ ಅದು ಏನು ಸರೋವರ ಇದೆ, ಗಂಗಾ ನದಿಯ ಉಗಮ ಸ್ಥಾನ ಇದೆ, ಅತ್ಯಂತ ಪವಿತ್ರ ಅನ್ನುವಂಥ ನಂಬಿಕೆ ನಮ್ಮ ಜನರದ್ದು. ಅಲ್ಲಿ ಕಪ್ಪಿ ಏನ್ ತಿಂತತಿ? ಯಾವಲ್ಲಿದ್ದರೆ ಇರ್ಲಿ, ಕಪ್ಪಿ ಹುಳಾನ ತಿಂತತಿ. ಹಂಗ ಅದು ಅದೇ. ಕೊನೆಗೆ ಇಷ್ಟೆಲ್ಲ ಹೇಳಿ, ಇದನ್ನೆಲ್ಲ ಹೇಳಬೇಕಾಗಿಲ್ಲ ಅವ್ರಿಗೆ ಹೇಳಬೇಕಾದದ್ದೇನು ಅಂತಂದ್ರೆ, ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನು. ನಮ್ಮ ದೇಶ ಎಂಥದ್ದು? ಬುದ್ಧ ಬಸವಣ್ಣ ಬಾಪೂಜಿ ಎಂತೆಂಥ ಅಗಣಿತ, ಇಡೀ ರಾಷ್ಟ್ರವೇ ನಿಬ್ಬೆರಗಾಗಿ ನೋಡುವಂಥ, ಇಡೀ ರಾಷ್ಟ್ರವೇ ತಲೆ ಎತ್ತಿ ಕೈ ಮುಗಿಯುವಂಥ ಇಂಥ ವ್ಯಕ್ತಿತ್ವವನ್ನ ಹೊಂದಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಹೇಳ್ಬೇಕು ನಿಮಗೆ, ಗಾಂಧಿ ಬಗ್ಗೆ ಹೇಳುವ ಹೊತ್ತಿನೊಳಗೆ ಮಹಾತ್ಮ ಗಾಂಧಿಗೆ ಪತ್ರ ಬರ್ತಿದ್ವು ಅಂತ. ಏನು ಅಡ್ರೆಸ್ ಏನು ಮಹಾತ್ಮ ಗಾಂಧಿದು? ಬೇರೆ ರಾಷ್ಟ್ರದಿಂದ ಪತ್ರಗಳು ಬರ್ತಿದ್ವು ಅಂತ. ಅಡ್ರೆಸ್ ಏನು ಅಂತಂದ್ರೆ ಮಿಸ್ಟರ್ ಗಾಂಧಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದನ್ರಿ. ಅವ್ ಪ್ರೆಸಿಡೆಂಟು ಇಲ್ಲ, ಏನು ಇಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರ್ತಿದ್ದು. ಇಲ್ಲ ಅಂತಂದ್ರೆ ಬರೇ ಗಾಂಧಿ ಅಂತ ಇಷ್ಟ ಬರ್ತಿತ್ತು. ಗಾಂಧಿ ಇಂಡಿಯಾ ಅಂದ್ರೆ ಗಾಂಧಿ ಬಗ್ಗೆ ವಿದೇಶದ ಜನರ ಭಾವನೆಗಳು ಹೆಂಗಿದ್ದು ಅನ್ನೋದಕ್ಕೆ ಹೇಳಾಕತ್ತೀನಿ ನಿಮಗೆ. ಅಷ್ಟೇ ಅಲ್ಲ, ಕೆಲವೊಂದು ಪತ್ರಗಳಿಗೆ ಅಡ್ರೆಸ್ ಬರೀತಿದ್ದಿಲ್ಲ, ಗಾಂಧಿದ ಫೋಟೋ ಹಚ್ಚಿ ಬಿಡ್ತಿದ್ರು. ಅದು ಸೀದಾ ಗಾಂಧಿಗೆ ಆ ಪತ್ರ ಮುಡ್ತಿತ್ತು.
ಅಂಥ ವ್ಯಕ್ತಿತ್ವ ಬರೇ ಭಾರತ ಅಲ್ಲ, ಇಡೀ ವಿಶ್ವವೇ ಗಾಂಧಿ ಅಂತ ವ್ಯಕ್ತಿ ಇಡೀ ಪ್ರಪಂಚದ ಇತಿಹಾಸದೊಳಗೆ ಹುಡುಕಾಡಿದ್ರು ನಿಮಗೆ ಸಿಗುವುದಿಲ್ಲ. ಅಂಥ ವ್ಯಕ್ತಿತ್ವವನ್ನು ಬದುಕಿರ್ತಕ್ಕಂಥ ಬಾಳಿರ್ತಕ್ಕಂಥ ಗಾಂಧೀಜಿ ಬಾಳಿದ ನಾಡು ನಮ್ಮದು, ಸಣ್ಣದಲ್ಲ. ಬಸವಣ್ಣ ಇವತ್ತು ಹೇಳ್ತೀವಿ, ಬಹಳ ಜನ ಬಸವಣ್ಣ ಅಂದ್ರೆ ಎತ್ತು ಅಂತ ತಿಳ್ಕೊಂಡಾರ. ಎತ್ತು ಅಲ್ಲಂತಲ್ಲ, ಎತ್ತು ಬಸವಣ್ಣನೇ. ಆದರೆ ಈ ಬಸವಣ್ಣ ಎತ್ತಲ್ಲ, ಬಿದ್ದವರನ್ನ ಎತ್ತಿರತಕ್ಕಂಥ ಪುಣ್ಯಾತ್ಮ ಬಸವಣ್ಣ. ಇಡೀ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ ಬಸವಣ್ಣನವರದು, ಸಣ್ಣದಲ್ಲ. ನೋಡ್ರಿ, ಇವತ್ತ ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯೊಳಗ ಬಸವಣ್ಣನವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದಂತಹ ಸಂದರ್ಭದೊಳಗ ಅದರ ಉದ್ಘಾಟನೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಯಾರು ನರೇಂದ್ರ ಮೋದಿ ಅಲ್ಲಿ ಹೋಗಿರ್ತಾರ. ಆ ಬಸವಣ್ಣನವರ ಮೂರ್ತಿಯ ಅನಾವರಣವನ್ನ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಈ ರಾಷ್ಟ್ರಕ್ಕ ಬಸವಣ್ಣನವರ ಮೂರ್ತಿಯ ಅನಾವರಣ ಮಾಡೋದಕ್ಕ ನಾನು ಭಾರತ ದೇಶದ ಬೃಹತ್ ದೇಶದ ಪ್ರಧಾನಮಂತ್ರಿಯಾಗಿ ಬಂದಿಲ್ಲ, ಬಸವಣ್ಣನ ಪಾದ ಸೇವಕನಾಗಿ ಇಲ್ಲಿ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ನರೇಂದ್ರ ಮೋದಿ ಹೇಳ್ತಾರೆ. ಇಡೀ ರಾಷ್ಟ್ರವೇ ನೋಡ್ರಿ, ಲಂಡನ್ನಿನ ಥೇಮ್ಸ್ ನದಿ ದಂಡೆಯೊಳಗ ಬಸವಣ್ಣನ ಮೂರ್ತಿಯನ್ನ ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಇಟ್ಟವ್ರು ಯಾರು ಅಂತಂದ್ರೆ ಅದು ಪಾಕಿಸ್ತಾನದ ಕಾರ್ಪೊರೇಟರ್ಗಳು. ಲಕ್ಷದೊಳಗಿರಲಿ ನಿಮ್ಗ, ಪಾಕಿಸ್ತಾನದ ಕಾರ್ಪೊರೇಟರ್ಗಳು ಅಲ್ಲಿ ಬಸವಣ್ಣನ ಮೂರ್ತಿ ಆಗಬೇಕು ಅನ್ನತಕ್ಕಂಥ ಒತ್ತಾಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು. ಈಗ ಕೇಳ್ತದಿಲ್ಲ ನಿಮ್ಗ? ಸಾಕು, ಬಹಳ ದೂರ ಕೇಳ್ಯಾರಿ ಏನು ಮಾಡೋದ್ರಿ? ಅವ್ರಿಗೆ ಯಾವಾಗರೇ ಒಂದೊಂದು ಶಬ್ದ ಕಿವಿಗೆ ಬೀಳ್ತೈತಿ. ಇಲ್ಲಿ ಕೂತಾವ್ರ ಪಾಪ, ನೀವೆಲ್ಲ ಬಿಟ್ಟು ತಂಡ್ಯಾಗ ಬಂದು ಗಪ್ ಕೂತೀರಿ, ನಿಮಗೆ ಚಂದ ಕೇಳ್ರ ಸಾಕು. ಉಳ್ಕಿದ್ದು ಊರು ತುಂಬ ಉದ್ಧಾರ ಮಾಡಕ್ ಹೋಗೋದು ಬೇಡ. ನಾವು ಎಷ್ಟು ಸಿಕ್ಕಾವ ಅಟ್ಟ ಮುಗಿಸೋಣ ಅಂತ ಏನ್ರಿ? ಇಷ್ಟಿರ್ಲಿ. ನೋಡ್ರಿ, ಬಸವಣ್ಣ ಎಂಥ ಅದ್ಭುತವಾದ ವ್ಯಕ್ತಿತ್ವ. ಇಷ್ಟೆಲ್ಲ ಹೇಳಿ ಅವರು ಹೇಳ್ತಾರೆ, ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನು, ನಮ್ಮ ನಾಡಿನೊಳಗೆ ಇಂಥ ಪುಣ್ಯಾತ್ಮರು ಹುಟ್ಟಿರ್ತಕ್ಕಂಥ ಈ ನಾಡಿನೊಳಗ ಏನಿದೀವಿ ನಾವು ಅಂತಂದ್ರೆ ಹೆಂಗಿದೀವಿ ನಾವು? ಮೆಚ್ಚುವುದು ನಾಯಿತನವನ್ನೇ. ಹೆಂಗ ಆ ಕಪ್ಪೆ, ಬೆಕ್ಕು, ಎಮ್ಮೆ ಹೆಂಗ ತಮ್ಮ ಸ್ವಭಾವ ಬಿಟ್ಟಿಲ್ಲಲ್ಲ, ನಮ್ಮ ಸಣ್ಣತನದ ಬುದ್ಧಿಯನ್ನ ನಾವು ಬಿಟ್ಟಿಲ್ಲ ಅಂತ ಹೇಳಿ ಸಿದ್ದಯ್ಯ ಪುರಾಣಿಕರು ನೊಂದ್ಕೊಂಡು ಹೇಳ್ತಾರೆ. ಯಾಕಂತಂದ್ರೆ ಪ್ರಾಮಾಣಿಕತೆಯ ಕೊರತೆ, ಪ್ರಾಮಾಣಿಕತೆಯ ಕೊರತೆ ಎದ್ದು ಕಾಣ್ತದ ನಮಗ, ಎದ್ದು ಕಾಣ್ತದ. ಆ ಕಾರಣಕ್ಕ ಈ ನಾಡು, ಈ ದೇಶ ಇದು ಬದುಕಬೇಕು, ಬೆಳಿಬೇಕು ಅಂತಂದ್ರೆ ನಮ್ಮ ತ್ಯಾಗ, ನಮ್ಮ ಒಂದು ನಿಸ್ವಾರ್ಥ ಮನೋಭಾವನೆ ಅಂತಕ್ಕಂಥದ್ದು ಬಹಳ ಮುಖ್ಯ.